ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನನ್ನ ವಿಡಿಯೋ ನೋಡಿರೋರಿಗೆ ಎಲ್ಲರಿಗೂ ಗೊತ್ತಾಗಿರಬೇಕು ನಾನು ಎಲ್ಲಿದ್ದೀನಿ ಅನ್ನೋದು ಆಲ್ರೆಡಿ. ಸೊ ಗೈಸ್, ನಾನು ಬೆಳ್ಳೂರು ಕ್ರಾಸಲ್ಲಿದ್ದೀನಿ. ಬೆಳ್ಳೂರು ಕ್ರಾಸಿಂದ ಆಲ್ರೆಡಿ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರಸೀಕೆರೆಗೆ ಹೊಂಟಿದ್ದೀನಿ. ಆಲ್ರೆಡಿ ಇವತ್ತಿನ ಟಾಪಿಕ್ ಬಗ್ಗೆ ನೀವು ಟೈಟಲಲ್ಲಿ ನೋಡಿರ್ತೀರ. ಮೀನ್ಸ್ ಆಲ್ರೆಡಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ. ಸೊ ನನ್ನೇ ವಿಡಿಯೋ ನೋಡಿರೋರಿಗೆ ಎಲ್ಲರಿಗೂ ಗೊತ್ತಾಗಿರಬೇಕು ನಾನು ಬೆಳ್ಳೂರು ಕ್ರಾಸಿಗೆ ಏನಕ್ಕೆ ಬಂದೆ ಅಂತ. ನಾನು ಆದಿಚುಂಚನಗಿರಿ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ಅದನ್ನು ಇನ್ನೂ ಯಾರ್ಯಾರು ನೋಡಿಲ್ಲೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಅದರಲ್ಲಿ ಏನಾದರೂ ಚೇಂಜಸ್ ಇಲ್ಲ, ಬದಲಾವಣೆ ಇತ್ತು ಅಂದರೆ ನಾನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಅದೇ ಥರ ಮೋಟಿವೇಶನ್ ಮಾಡ್ತಾ ಇರಿ. ನಾನು ಅದೇ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮುಂದೆ ವಿಡಿಯೋಸ್ ಮಾಡ್ತೀನಿ. ಸೊ ಗಾಯ್ಸ್, ಇವತ್ತು ಬೆಳ್ಳೂರು ಕ್ರಾಸಿಂದ ನಾನು ಅರಸೀಕೆರೆಗೆ ಹೋಗ್ತಾ ಇದ್ದೀನಿ. ಅರಸೀಕೆರೆಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಅರಸೀಕೆರೆಯಿಂದ ಒಂದು ಜೇನುಗೂಡು ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ದೇವಸ್ಥಾನ ಅದು ಅಂತ ಕೇಳ್ಪಟ್ಟೆ. ಸೊ ಆ ದೇವಸ್ಥಾನನ ನಿಮ್ಮ ಮುಂದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಅನ್ಕೊತಾ ಇದ್ದೀನಿ. ಆನ್ ದ ವೇ ನಾನು ಏನೇನು ದೇವಸ್ಥಾನ ಸಿಗ್ತಾಯಿತ್ತು ಅದೆಲ್ಲ ಕವರ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಸೊ ಅದೇ ಥರದ ಯಾರಿಗಾದ್ರೂ ಸಜೆಷನ್ ಇತ್ತು ಅಂದರೆ ನನಗೆ ಕರ್ನಾಟಕ ಸಂಗಮ ಸೀರೀಸ್ಗೆ ಬಂದು ನೀವು ಆಲ್ರೆಡಿ ನೀವು ಹೇಳ್ಬೋದು, ಕಮೆಂಟ್ ಮೂಲಕ ನನಗೆ ಹೇಳ್ಬೋದು ಯಾವುದಾದ್ರು ದೇವಸ್ಥಾನ ಇದ್ದರೆ, ಮೀನ್ಸ್ ನಾನು ಸೀರೀಸ್ ನೋಡೋರು. ಸೊ ಅದೇ ಥರ ನಾನು ಆದಷ್ಟು ಬೇಗ ನೀವು ಮುಂದಕ್ಕೆ ಅದೇ ವಿಡಿಯೋನ ಮಾಡ್ಕೊಂಡು ನೀವು ಮುಂದಕ್ಕೆ ತೋರಿಸ್ತೀನಿ. ಸೊ ಇದೇ ಥರ ನಾನು ಕರ್ನಾಟಕ ಸಂಗಮ ಸೀರೀಸ್ಗೆ ಹೆಚ್ಚಿಗೆ ಸಪೋರ್ಟ್ ಕೇಳ್ತಾ ಇದ್ದೀನಿ. ನನ್ನ ಚಾನಲ್ನ ಲೈಫ್ ಮೇಕ್ ಚೇಂಜರ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ವಿಶೇಷದ ಬಗ್ಗೆ, ವಿಶೇಷ ಸ್ಟೋರಿದ ಬಗ್ಗೆ ನೋಡ್ಕೊಂಬರೋಣ. ಇವತ್ತು ಬೆಳ್ಳೂರು ಕ್ರಾಸಿಂದ ನಾವು ಹಾಸನಲ್ಲಿರೋ ಶ್ರೀ ಜೇನುಕಲ್ಲು ಅನ್ನೋ ಊರಿಗೆ ಹೋಗಿ ಬರೋಣ. ಸ್ಥಳ ಹಾಗೂ ಭೌಗೋಳಿಕ ವಿವರ. ಸ್ಥಳ ಯಾದಪುರ ಗ್ರಾಮದ ಬಳಿಯ 101 ಮೆಟ್ಟಿಲುಗಳು ಮತ್ತು ಬೆಟ್ಟದ ಶಿಖರದಲ್ಲಿ ಗೂಡಿ ಆಗಿದೆ. ಶಿಖರದ ಹೆಸರು ಜೇನುಕಲ್ಲು ಬೆಟ್ಟ ಎಂದು ಕರೆಯುವುದು. ಜೇನು ಎನ್ನುವುದು ಜೇನುತಿಂಡಿಗಳು ಇರುವ ಕಲ್ಲುಗಳಿಗೆ ಸೂಚಿಸುತ್ತದೆ. ಆವರಣ ಸುತ್ತಲಿನ ಪ್ರದೇಶವು ಕೊಬ್ಬರಿ ತೋಟಗಳು, ಪರ್ವತ ಸರಣಿಗಳುಳ್ಳ ಕರುನಾಡ ಭೂಪ್ರದೇಶದಿಂದ ಪ್ರಾಮಾಣಿಕವಾಗಿದೆ. ಪೌರಾಣಿಕ ಕಥೆಗಳು ಮತ್ತು ಇತಿಹಾಸ. 1. ಚಿಕಿತ್ಸಕ ದೇವಾಲಯ. ಕೆಲವು ದಂತಕಥೆಗಳಲ್ಲಿ ಒಂದು ಸಮಯದಲ್ಲಿ ಹಿರಿಯ ಸನ್ಯಾಸಿ ಮಹಿಳೆಯೊಬ್ಬಳ ಮಗುವಿನ ಮರಣದ ನಂತರ ಗೂಡಿಗೆ ಬಂದಾಗ ತಾನು ದುರ್ದಕ್ತರಾಗಿದ್ದ ದಂತಿಯ ಸಾವಿನಿಂದ ದುಃಖಿತರಾಗಿದ್ದಾಳೆ. ಅದಕ್ಕೆ ಪರಿಹಾರವಾಗಿ ಸನ್ಯಾಸಿ ಟೆಪ್ಸ್ ಪೂಜೆ ಮತ್ತು ಶಾಸ್ತ್ರೀಯ ಯಜ್ಞಗಳಿಂದ ಇಲ್ಲಿ ಸಿದ್ದೇಶ್ವರರು ಶಿವ ರೂಪದಲ್ಲಿ ಚಾಲನೆ ನೀಡಿ ಆರೋಗ್ಯ ಕಲ್ಪನೆ ಮಾಡಿದನೆಂದು ನಂಬಿಕೆ ಇದೆ. 2. ಜೇನುತಿಂಡಿಗಳು ದೇವದೂತರು. ಶಿಖರದ ದೊಡ್ಡ ಕಲ್ಲುಗಳಲ್ಲಿ ಜೇನುತಿಂಡಿಗಳು ಕುಳಿತಿರುತ್ತವೆ. ಸ್ಥಳೀಯರು ಅದನ್ನು ದೇವದೂತರ ಆಶ್ರಯ ಎಂದು ನೆನೆಸುತ್ತಾರೆ. ಅವುಗಳ ಕೀಟದಿಂದ ಯಾವುದೇ ಅಪಮಾನ ಉಡೆಕಡೆ ಮೂಡಿದರೆ ತ್ವರಿತ ಫಲಕ್ಕೂ ಪ್ರಭಾವ ಬೀರುವುದೆಂಬ ಭಯವಿದೆ. 3. ಸಿದ್ಧಿಗಳ ಮಹಿಮೆ. ಸಿದ್ಧರು ಅನೇಕ ವರ್ಷಗಳ ಥ್ಯಾಪ್ಸ್ ಮಾಡಿದ ನಂತರ ಇಲ್ಲಿ ಸಿದ್ಧಿಶಿವ ಸ್ವರೂಪವಾಗಿ ಪರಿಚಿತರಾದ ಎಂಬ ನಂಬಿಕೆ. ಗೂಡಿಯ ವೈಶಿಷ್ಟ್ಯಗಳು. ನಿಲುಗಡೆ ಮೆಟ್ಟಿಲುಗಳು ಸ್ಟೋನ್ ಸ್ಟೆಪ್ಸ್. 101 ಧಾರ್ಮಿಕ ಮೆಟ್ಟಿಲುಗಳ ಪಥ, ಶೌಚಮಯ ಹಂತ ಹಾಗೂ ವಿಶ್ರಾಂತಿ ಕೇಂದ್ರಗಳಿವೆ. ಗೋಪುರ ಪಾದ ಗುರುತು. ಶಿಖರದ ಬಳಿಯ ಗೋಪುರ ಕಟ್ಟಡದಲ್ಲಿ ಸಿದ್ದೇಶ್ವರನ ಪಾದಮುದ್ರೆಗಳು ಮೊಲಾಸ್ನ ಫುಟ್‌ಪ್ರಿಂಟ್ಸ್ ಗೋಚರಿಸುತ್ತವೆ. ಗಂಗಾಮಣೆಕೊಳ್ಳವೆ. ಶಕ್ತಿಪೀಠಗಳಲ್ಲಿ ಒಂದಾದ ಗಂಗಾಮಣೆಕೊಳ್ಳವೆ ಕೂಡ ಇಲ್ಲಿ ಇದೆ. ಬಸವಣ್ಣ ದೇವಾಲಯ. ಕುಟುಂಬ ಹಂತದಲ್ಲಿ ನಿಮ್ಮ ಪ್ರಶ್ನೆಗಳಿಗೂ ಉತ್ತರಿಗಾಗಿ ಆಡ್ ಈವೆನ್ ಹೂವುಗಳ ಮೂಲಕ ಅಪ್ಪಣೆ ಪವಿತ್ರ ಕಥೆ ಅನುವಾದಿಸುತ್ತದೆ. ಪೂಜೆ, ಉತ್ಸವಗಳು ಮತ್ತು ಸಂಪ್ರದಾಯ. ಹುಣ್ಣಿಮೆ, ಅಮಾವಾಸ್ಯ, ಪ್ರತಿಮಾಸ ಭಕ್ತರು ಪೂಜೆ ಸಲ್ಲಿಸಲು ಬರುತ್ತಾರೆ. ಸಾವಿರಾರು ಭಕ್ತರು ಲೋಕದಶ ಬೇಕಾದರೆ ಈ ದಿನಗಳಲ್ಲಿ ಗೂಡಿಗೆ ಧಾರ್ಮಿಕ ದರ್ಶನಕ್ಕೆ ಬರುತ್ತಾರೆ. ಜಾತ್ರೆ ಏಪ್ರಿಲ್ ಜೂನ್. ರಥೋತ್ಸವ, ದೂಗುಳ, ಆರತಿ, ಕೆಂಡ ತಳಿತ, ಬೆಂಕಿ ಮೇಲೆ ನಡೆಯುವ, ಹೀಗೆ ಹಲವಾರು ಶುಭಕರ. ಶಿವರಾತ್ರಿ 2 ಉತ್ಸವಗಳು ನಡೆಯುತ್ತವೆ. ಪ್ರಸಾದ. ಪ್ರತಿದಿನವೂ ಪೂಜೆ ಬಳಿಕ ಅನ್ನ ಪ್ರಸಾದ ಭಕ್ತರಿಗೆ ನೀಡಲಾಗುತ್ತದೆ. ಅನ್ನವನ್ನು ವ್ಯರ್ಥ ಮಾಡಬಾರದು ಎಂಬ ನೈತಿಕ ಸಂದೇಶ ಸಾರಲು. ಪ್ರವಾಸಿ ಸಲಹೆಗಳು. ಟೈಮಿಂಗ್. ದಿನದಾದ್ಯಂತ ತೆರೆಯಲಾಗಿದ್ದು ವಿಶೇಷವಾಗಿ ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಉತ್ಸವ ಸಮಯದಲ್ಲಿ ತುಂಬ ಸಾರ್ವಜನಿಕತೆ ಇರುತ್ತದೆ. ಸ್ಥಳಾಂತರ. ಅರಸೀಕೆರೆ ರೈಲು ಬಸ್ ನಿಲ್ದಾಣದಿಂದ 6 ಕಿ.ಮೀ. ದೂರ. ಸರ್ಕಾರಿ ಬಸ್ಸುಗಳು ಹಾಗೂ ಉತ್ಸವದ ವೇಳೆ ವಿಶೇಷ ವ್ಯವಸ್ಥೆಗಳು ಲಭ್ಯ. ಚೆಲುವಿನ ಮಟ್ಟ. ಸರ್ವಜನಗಳಿಗೂ ಸಾಗಬಲ್ಲಷ್ಟು ಮಧ್ಯಮ. ಉಸಿರಾಟದ ಸಮಸ್ಯೆಗಳಿದ್ದರೆ ಆವರಣದೊಳಗೆ ಕೆಲ ಬಿಡ್ಲಿ ಜಾಗಗಳಿವೆ. ಸುಸ್ಥಿರ ಪದರ ವಸ್ತ್ರ. ಸುಳ್ಳು ಮೆಟ್ಟಿಲುಗಳಾಗಿದ್ದರಿಂದ ಸರಿಯಾದ ಪಾದರಕ್ಷೆ ಮತ್ತು ನೀರು, ಸಣ್ಣ ಆಹಾರ ಕೊಂಡು ದಾಖಲಿಸಿಕೊಳ್ಳಿ. ಕೊನೆ ಶ್ಲಾವಣಿ.
ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಗೂಡಿ ಬೆಟ್ಟವು ಕೇವಲ ಐತಿಹಾಸಿಕ ಅಥವಾ ಕುಲ ಸ್ಮಾರಕವಲ್ಲ, ಅದು ಭಕ್ತಿ ಮೈತ್ರ, ಆರೋಗ್ಯ ಚೇತನ, ವಿಧಿಯೋಲ್ಲಾಸ, ಪ್ರಕೃತಿ ವಿಶ್ರಾಂತಿ, ಆತ್ಮವಿಶ್ರಾಂತಿ ಎಲ್ಲವನ್ನೂ ಒಟ್ಟಾಗಿ ಒಡ್ಡುವ ಸ್ಥಳವಾಗಿದೆ. ನಿಮ್ಮ ಭಕ್ತಿಭಾವ ಮತ್ತು ಸ್ವಯಂ ಪರಿಶ್ರಮದ ಮೂಲಕ ಈ ಪವಿತ್ರ ಪರ್ವತದ ಶಿಖರಕ್ಕೆ ಹತ್ತಿ ಸಿದ್ದೇಶ್ವರನ ಆಶೀರ್ವಾದ ಮತ್ತು ಅಂತರಂಗದ ಶಾಂತಿಯನ್ನು ಪಡೆದುಕೊಳ್ಳಬಹುದು. ಬೆಟ್ಟದ ಮೇಲಿಂದ ನೋಟ ಅತ್ಯಂತ ಆಕರ್ಷಕವಾಗಿದೆ. ಸುತ್ತಲಿನ ಅರಣ್ಯ, ಹೊಳೆಗಳು, ಹಕ್ಕಿಗಳ ಧ್ವನಿ ಇವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಇಲ್ಲಿ ಭಕ್ತರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಸಿದ್ದೇಶ್ವರ ಸ್ವಾಮಿಯ ನಾಮ ಜಪ ಮಾಡುತ್ತಾರೆ. ಉತ್ಸವಗಳು: ಮಹಾಶಿವರಾತ್ರಿ, ವಿಶೇಷ ಪೂಜೆ, ಜಾಗರಣೆ, ಭಜನೆಗಳು. ಗ್ರಾಮೋತ್ಸವ, ಸ್ಥಳೀಯರ ಸಂಸ್ಕೃತಿಯ ಉತ್ಸವ, ಹಬ್ಬದ ಕೂಡುಸಾಗಣೆಯು. ಹೇಗೆ ತಲುಪುವುದು? ಈ ದೇವಾಲಯವು ಬಹುತೇಕ ರಸ್ತೆಯ ಮೂಲಕ ನಾಡಿನ ವಿವಿಧ ಭಾಗಗಳಿಂದ ತಲುಪಬಹುದಾಗಿದೆ. ಕೆಲವೆಡೆಗಳಿಂದ ಪಾದಯಾತ್ರೆ ಮೂಲಕ ಬೆಟ್ಟ ಏರಿಕೆಯಾಗಬೇಕು. ಹತ್ತಿರದ ಪಟ್ಟಣದಿಂದ ಸ್ಥಳೀಯ ವಾಹನ ಸೇವೆಗಳು ಲಭ್ಯವಿರುತ್ತವೆ. ಭಕ್ತರಿಗೆ ಸಂದೇಶ: ನಮ್ಮ ಪವಿತ್ರ ತಪೋಭೂಮಿಯಾದ ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟವನ್ನು ಕನಿಷ್ಠ ಒಂದು ಬಾರಿ ಭೇಟಿ ನೀಡಿ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿಕೊಳ್ಳಿ. ದೇವರ ಸನ್ನಿಧಿಯಲ್ಲಿ ಕ್ಷಣಗಳ ಧ್ಯಾನವು ನಿಮ್ಮ ಜೀವನದ ದಿಕ್ಕು ತಿರುವು ಮಾಡಬಹುದು. ದೇವಾಲಯದ ಪೌರಾಣಿಕ ಹಿನ್ನೆಲೆ: ಜೇನುಕಲ್ಲು ಸಿದ್ದೇಶ್ವರ ದೇವಸ್ಥಾನವು ಪೌರಾಣಿಕ ಮಹತ್ವವನ್ನು ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಶಿವನು ಸಿದ್ದೇಶ್ವರ ರೂಪದಲ್ಲಿ ತಪಸ್ವಿಗಳಿಗೆ ದರ್ಶನ ನೀಡಿದ ಎಂಬ ಕಥೆಗಳು ಪ್ರಸಿದ್ಧವಾಗಿದೆ. ಈ ದೇವಾಲಯದ ಸುತ್ತಲೂ ಹಲವಾರು ಮನುಷ್ಯರಿಗೂ, ತಪಸ್ವಿಗಳಿಗೂ ಮತ್ತು ಅರೆದೈವಿಕ ಶಕ್ತಿಗಳಿಗೂ ಸಂಬಂಧಪಟ್ಟ ದೈವಿಕ ಅನುಭವಗಳು ಜನರಲ್ಲಿ ಪ್ರಸಿದ್ಧವಾಗಿವೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಈ ಬೆಟ್ಟದ ಮೇಲೆ ಒಬ್ಬ ಮಹಾತ್ಮನು ಶತಮಾನಗಳ ಹಿಂದೆ ತಪಸ್ಸು ಮಾಡುತ್ತಿದ್ದ. ಆತನ ತಪಸ್ಸಿನಿಂದ ತೃಪ್ತನಾದ ಶಿವನು ಸಿದ್ದೇಶ್ವರನ ರೂಪದಲ್ಲಿ ಪ್ರತ್ಯಕ್ಷನಾಗಿ ಆ ಸ್ಥಳವನ್ನು ಶಕ್ತಿಯಿಂದ ತುಂಬಿದನು. ಈ ಕಾರಣದಿಂದ ಈ ಸ್ಥಳ ಸಿದ್ದರ ಬೆಟ್ಟ ಎಂಬ ಹೆಸರು ಕೂಡ ಪಡೆದಿತ್ತು. ನೈಸರ್ಗಿಕ ಸೌಂದರ್ಯ ಮತ್ತು ಶಾಂತತೆಯ ತಾಣ: ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಬೆಟ್ಟದ ಮೇಲೆ ಇರುವ ಕಲ್ಲಿನ ರಚನೆಗಳು, ಕಾಡು, ಹಸಿರು ಹೊಳೆಗಳು, ಮಬ್ಬಿನ ವಾತಾವರಣ. ನಿಸರ್ಗದ ನಡುವೆ ಇಟ್ಟಿರುವ ದೇವಸ್ಥಾನವು ನಿಜವಾದ ಅಧ್ಯಾತ್ಮದ ತಾಣವಾಗಿದೆ. ಬೆಟ್ಟವನ್ನು ಏರಿ ಹೋದಾಗ ಭಕ್ತರು ಅನಿಸಿಕೊಳ್ಳುವ ಶುದ್ಧವಾದ ಗಾಳಿ, ಹಕ್ಕಿಗಳ ಕಲರವ, ಸೂರ್ಯದ ಬೆಳಕು ಬೆಟ್ಟದ ಮೇಲಿಂದ ಹರಡುವುದು, ಇದು ಆತ್ಮಶುದ್ಧಿಯ ಅನುಭವ ನೀಡುತ್ತದೆ. ದೇವಾಲಯದ ವೈಶಿಷ್ಟ್ಯಗಳು: ಜೇನುಗೂಡಿನ ಕಲ್ಲುಗಳು: ಬೆಟ್ಟದ ಕಲ್ಲುಗಳ ಮೇಲೆ ಸಹಜವಾಗಿ ಜೇನುಗೂಡುಗಳು ತಾನಾಗಿ ರೂಪುಗೊಳ್ಳುತ್ತವೆ. ಇದು ದೇವದೈವಿಕ ಶಕ್ತಿಯ ಸಂಕೇತವೆಂದು ನಂಬಿಕೆ. ನಿರಂತರ ಧೂಪದ ಸುಗಂಧ: ದೇವಾಲಯದ ಸುತ್ತಮುತ್ತ ಯಾವಾಗಲೂ ಶಾಂತವಾದ ಧೂಪದ ಗಂಧ ವಾಸಿಸುತ್ತಿದೆ. ಇದು ಭಕ್ತರ ಮನಸ್ಸಿಗೆ ಧ್ಯಾನಪೂರ್ವಕ ಶಾಂತತೆಯನ್ನು ನೀಡುತ್ತದೆ. ಅರಣ್ಯದ ಶ್ರಾವಣ ಧ್ವನಿ: ಕಾಡಿನ ಸೌಂದರ್ಯ ಭಕ್ತರ ಮನಸ್ಸನ್ನು ಸಮಾಧಾನಪಡಿಸುತ್ತದೆ. ಪಾದಯಾತ್ರೆಯ ಮಹತ್ವ: ಈ ದೇವಾಲಯಕ್ಕೆ ಭೇಟಿ ನೀಡಲು ಭಕ್ತರು ಬಹುತೇಕ ಪಾದಯಾತ್ರೆಯ ಮೂಲಕ ಬೆಟ್ಟ ಏರುತ್ತಾರೆ. ಇದು ಕೇವಲ ಒಂದು ದರ್ಶನ ಮಾತ್ರವಲ್ಲ, ಅದು ಒಂದು ಆಧ್ಯಾತ್ಮಿಕ ಯಾತ್ರೆ, ಶರೀರ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಪಥ. ಪಾದಯಾತ್ರೆಯ ಅವಧಿಯಲ್ಲಿ ಭಕ್ತರು ಶಿವನ ನಾಮಜಪ ಮಾಡುತ್ತಾ ಬೆಟ್ಟವನ್ನು ಏರುವುದು ಒಂದು ತಪಸ್ಸಿನಂತಿದೆ. ಇದರಿಂದಾಗಿ ಪವಿತ್ರತೆ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಶಿವಭಕ್ತರಿಗೆ ಒಪ್ಪುವ ಫಲಗಳು: 1. ಜೀವನದ ಕಷ್ಟಗಳು ನಿವಾರಣೆ. 2. ಉತ್ತಮ ವಿದ್ಯೆ, ಜ್ಞಾನ ಮತ್ತು ಮನಃಶಾಂತಿ. 3. ಸಾರ್ಥಕ ಜೀವನ ದಿಕ್ಕಿನಲ್ಲಿ ಪ್ರೇರಣೆ. 4. ಸನ್ನಿಹಿತ ಆಧ್ಯಾತ್ಮಿಕ ಅನುಭವ. ಹತ್ತಿರದ ಸ್ಥಳಗಳು ಭೇಟಿ ನೀಡಲು: ಹತ್ತಿರದ ಅರಣ್ಯ ಪಥಗಳು, ಹಳ್ಳಿಗಳ ಜಲಪಾತಗಳು ಅಥವಾ ಮೂಡಲ ಶಿಲಾಲೇಖಗಳು ಕೂಡ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಹೆಸರಾಂತ ಪೀಠಗಳು ಅಥವಾ ಗುಹಾ ದೇವಾಲಯಗಳು ಈ ಪ್ರದೇಶದ ಸುತ್ತಲೂ ಇದ್ದು ಒಂದು ದಿನದ ಪ್ಯಾಕೇಜ್ ಆಗಿ ವೀಕ್ಷಿಸಬಹುದಾಗಿದೆ. 1. ಭಕ್ತನ ಅನುಭವ: ನಾನು ಜೇನುಕಲ್ಲು ಬೆಟ್ಟವನ್ನು ಮೊದಲ ಬಾರಿ ಏರಿದಾಗ ನನ್ನ ಹೃದಯದಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗದ ಶಕ್ತಿ ತಟ್ಟಿದ ಅನುಭವವಾಯಿತು. ದೇವಾಲಯದ ದರ್ಶನ ಮಾಡಿದಾಗ ಕಣ್ಣೀರು ತಾನೇ ಬಂತು. ಅದೊಂದು ಅವಿಸ್ಮರಣೀಯ ಅನುಭವ. ಪೌರಾಣಿಕ ಕಥೆ: ಹೆಚ್ಚು ಜನಪ್ರಿಯವಾದ ನಂಬಿಕೆ. ಬಹು ವರ್ಷಗಳ ಹಿಂದೆ ಈ ಬೆಟ್ಟದ ಪ್ರದೇಶವು ದಟ್ಟ ಕಾಡಿನಿಂದ ಆವೃತವಾಗಿತ್ತು. ಇಲ್ಲಿ ಹಲವಾರು ಋಷಿಗಳು, ಸಿದ್ಧಪುರುಷರು ತಪಸ್ಸು ಮಾಡುತ್ತಿದ್ದರೆಂದು ನಂಬಲಾಗಿದೆ. ಅವರಲ್ಲಿ ಒಬ್ಬ ಸಿದ್ಧರು ತಪಸ್ಸಿನಲ್ಲಿ ಶಿವನ ದರ್ಶನವನ್ನು ಪಡೆಯಲು ಈ ಬೆಟ್ಟದ ಮೇಲಿನ ಗುಹೆಯಲ್ಲಿ ವರ್ಷಗಳಿಂದ ಧ್ಯಾನದಲ್ಲಿದ್ದರು. ತಪಸ್ಸಿಗೆ ಮೆಚ್ಚಿದ ಶಿವನು ಸಿದ್ದೇಶ್ವರ ಸ್ವಾಮಿ ಎಂಬ ರೂಪದಲ್ಲಿ ಆ ಋಷಿಗೆ ದರ್ಶನ ನೀಡಿದನೆಂದು ಜನ ನಂಬುತ್ತಾರೆ. ಇದಾದ ನಂತರ ಈ ಸ್ಥಳವನ್ನು ಪವಿತ್ರ ಕ್ಷೇತ್ರವೆಂದು ಭಕ್ತರು ಬಲವಾಗಿ ನಂಬತೊಡಗಿದರು. ಜೇನುಕಲ್ಲು ಎಂಬ ಹೆಸರಿನ ಹಿಂದಿನ ಕಥೆ: ಈ ಬೆಟ್ಟದ ಮೇಲೆ ಇರುವ ದೊಡ್ಡ ಕಲ್ಲುಗಳಲ್ಲಿ ಜೇನುತಿಂಡಿಗಳ ಗೂಡುಗಳು ಸಹಜವಾಗಿ ಕಾಣಿಸುತ್ತವೆ. ಈ ಜೇನುಕಲ್ಲುಗಳನ್ನು ದೇವದೂತರ ಪ್ರತಿಕೆಯಾಗಿಯೂ ದೇವರ ಆಶೀರ್ವಾದವೆಂದು ಭಕ್ತರು ನೆನೆಸುತ್ತಾರೆ.
ಇಲ್ಲಿನ ಜೇನುತಿಂಡಿಗೆ ವಿಶೇಷ ಶುದ್ಧತೆ ಮತ್ತು ಔಷಧೀಯ ಶಕ್ತಿ ಇದೆ ಎಂಬ ನಂಬಿಕೆ ಇದೆ. ದೇವಾಲಯದ ವಿಶೇಷತೆಗಳು. ಬೆಟ್ಟದ ಶಿಖರಕ್ಕೆ ಹೋಗಲು 101 ಮೆಟ್ಟಿಲುಗಳು ಇವೆ. ದಾರಿ ಮಧ್ಯೆ ವಿಶ್ರಾಂತಿ ಮಂಟಪಗಳು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ದೇವಾಲಯದ ಒಳಗಡೆ ಸಿದ್ದೇಶ್ವರ ಸ್ವಾಮಿಯ ಲಿಂಗರೂಪದ ಪ್ರಾತಿಷ್ಠಿತ ಮೂರ್ತಿ ಇದೆ. ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಾವಿರಾರು ಭಕ್ತರು ದರ್ಶನಕ್ಕೆ ಬರುವುದು ಸಾಮಾನ್ಯ. ಶಿವರಾತ್ರಿ ವೇಳೆ ಇಲ್ಲಿ ನಡೆಯುವ ಜಾತ್ರೆ, ರಥೋತ್ಸವ ಮತ್ತು ಕೆಂಡದ ಮೇಲೆ ನಡೆಯುವ ಪದಕ್ರಮಗಳು ಬಹುಜನರ ನಂಬಿಕೆಗೆ ಸಾಕ್ಷಿಯಾಗಿದೆ. ಪ್ರವಾಸಿಗರಿಗೆ ಉಪಯುಕ್ತ ಮಾಹಿತಿ. ಸ್ಥಳ: ಯಾದಪುರ ಗ್ರಾಮ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಕರ್ನಾಟಕ. ತಲುಪುವ ಮಾರ್ಗ: ಅರಸೀಕೆರೆ ರೈಲು ನಿಲ್ದಾಣದಿಂದ 6 ಕಿ.ಮೀ. ದೂರ. ಸಮಯ: ಬೆಳಿಗ್ಗೆ 6 ರಿಂದ ಸಂಜೆ 6ವರೆಗೆ. ಪ್ರವೇಶ ಶುಲ್ಕ ಇಲ್ಲ. ಭಕ್ತಿಯ ಸಂದೇಶ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಗುಡಿ ಬೆಟ್ಟವು ಕೇವಲ ದೈವಿಕ ಸ್ಥಳವಲ್ಲ, ಇದು ಶ್ರಮ, ಭಕ್ತಿ ಮತ್ತು ನಿಷ್ಠೆಯ ಮೂಲಕ ಮುಕ್ತಿಗೆ ಹಾದಿ ತೋರಿಸುವ ಪವಿತ್ರ ಪರ್ವತವಾಗಿದೆ. ಇಲ್ಲಿ ದರ್ಶನ ಪಡೆದರೆ ಆಧ್ಯಾತ್ಮಿಕ ಶಾಂತಿ, ಆರೋಗ್ಯ ಮತ್ತು ಮನೋಬಲ ಸಿಗುತ್ತವೆ ಎಂಬ ಭಕ್ತ ನಂಬಿಕೆ ಇದೆ. ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಗುಡಿ ಬೆಟ್ಟ. ಇತಿಹಾಸ ಮತ್ತು ಮಹತ್ವ. ಸ್ಥಳ: ಜೇನುಕಲ್ಲು ಬೆಟ್ಟ, ಪವಿತ್ರ ಹಳ್ಳಿ, ಕರ್ನಾಟಕ. ದೇವತೆ: ಶ್ರೀ ಸಿದ್ದೇಶ್ವರ ಸ್ವಾಮಿ, ಶಿವನ ಅವತಾರ. ಪ್ರಕಾಶಮಾನ ಗುಣಗಳು: ಶಾಂತಿ, ತಪಸ್ಸು, ಧ್ಯಾನ ಮತ್ತು ಪ್ರಕೃತಿ ಸೌಂದರ್ಯ. ದೇವಸ್ಥಾನದ ಇತಿಹಾಸ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಗುಡಿ ಒಂದು ಪುರಾತನ ಶೈವ ಕ್ಷೇತ್ರವಾಗಿದೆ. ಈ ದೇವಾಲಯವು ಶಿವನ ಒಂದು ವಿಶಿಷ್ಟ ರೂಪವಾದ ಸಿದ್ದೇಶ್ವರನಿಗೆ ಮೀಸಲಾಗಿದ್ದು, ಈ ದೇವಾಲಯದ ಸುತ್ತಲೂ ನೂರಾರು ವರ್ಷಗಳ ಹಿಂದಿನ ದಂತಕಥೆಗಳು ಹರಡಿವೆ. ಸಾವಿರಾರು ವರ್ಷಗಳ ಹಿಂದೆ ಈ ಬೆಟ್ಟವನ್ನು ಸಾಧುಸಂತರು ತಮ್ಮ ತಪಸ್ಸಿಗೆ ಆಯ್ಕೆ ಮಾಡಿಕೊಂಡು ಇಲ್ಲಿ ತಪಸ್ಸು ಮಾಡುತ್ತಿದ್ದರು. ಶಿವನ ಭಕ್ತಿಯ ತೀವ್ರತೆಯಿಂದಾಗಿ ಶಿವನು ಸಿದ್ದೇಶ್ವರನ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷನಾಗಿ ಈ ಪ್ರದೇಶವನ್ನು ಆಶೀರ್ವದಿಸಿದರೆಂದು ಮಹಾಪುರಾಣಗಳಲ್ಲಿಯೂ ಉಲ್ಲೇಖಗಳಿವೆ. ಜೇನುಕಲ್ಲು ಎಂಬ ಹೆಸರು ಸಿಕ್ಕದ್ದು ಈ ಬೆಟ್ಟದ ಮೇಲಿರುವ ಕಲ್ಲುಗಳಲ್ಲಿ ಸಾಕಷ್ಟು ಜೇನುಗೂಡುಗಳು ಇದ್ದ ಕಾರಣ. ಶಾಂತ ಪರಿಸರ, ಹಸಿರು ಹೊಳೆಗಳು ಮತ್ತು ಬೆಟ್ಟದ ನಡುವಿನ ದೇವಾಲಯ, ಇದು ನಿಸರ್ಗ ಪ್ರಿಯ ಮತ್ತು ದೇವಭಕ್ತರಲ್ಲಿ ಅಪಾರವಾದ ಆಕರ್ಷಣೆಯ ಕೇಂದ್ರವಾಗಿದೆ. ದೇವಸ್ಥಾನದ ಮಹತ್ವ. ಸಿದ್ದೇಶ್ವರ ಸ್ವಾಮಿಯು ಮೋಕ್ಷದ ದಾತೆಂದು ಭಕ್ತರು ನಂಬಿದ್ದಾರೆ. ಇಲ್ಲಿ ತಪಸ್ಸು ಮಾಡಿದವರಿಗೆ ಜ್ಞಾನದ ಬೆಳಕು ಸಿಕ್ಕಿದೆ ಎನ್ನುವ ನಂಬಿಕೆಯಿದೆ. ಈ ಸ್ಥಳದಲ್ಲಿ ಶಕ್ತಿ, ಶಾಂತಿ ಹಾಗೂ ಪರಮಾತ್ಮನ ಅನುಭವವನ್ನು ಪಡೆದುಕೊಳ್ಳಬಹುದಾಗಿದೆ. ಪ್ರತಿ ವರ್ಷದ ಮಹಾಶಿವರಾತ್ರಿಯ ದಿನ ಸಾವಿರಾರು ಭಕ್ತರು ಬೆಟ್ಟ ಏರಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ವಿಶೇಷತೆಗಳು. ದೇವಸ್ಥಾನವು ಬೆಟ್ಟದ ಮೇಲೆ ಇರುವ ಕಾರಣದಿಂದಾಗಿ ಬೆಟ್ಟ ಏರಿಕೆ ಮೂಲಕ ದೇವದರ್ಶನವು ಹೆಚ್ಚು ಪುಣ್ಯಫಲದಾಯಕವೆಂದು ಭಕ್ತರು ನಂಬುತ್ತಾರೆ. ಪ್ರಿಯ ಭಕ್ತ ಮಿತ್ರರೇ, ನಾನು ನಿಮ್ಮ ಗೆಳೆಯ ಜೆ. ನನ್ನ ಚಾನಲ್ ಲೈಫ್ ಮೇಕ್ ಹ್ಯಾಂಡರ್ ಮೂಲಕ ನಿಮಗೆ ಇಂದು ತೋರಿಸಿದ್ದೇನು ಎಂದರೆ, ಕೇವಲ ಒಂದು ಬೆಟ್ಟವಲ್ಲ, ಕೇವಲ ಒಂದು ದೇವಾಲಯವಲ್ಲ, ಆದರೆ ನಮ್ಮ ಇತಿಹಾಸದ ಎದ್ದು ಕಾಣುವ ದೇವತೆಯ ಪ್ರಭಾವ, ನಂಬಿಕೆಗಳ ತೀವ್ರತೆ ಮತ್ತು ನಿಸರ್ಗದ ಮಡಿಲಲ್ಲಿ ಎಳೆಸುವ ಆಧ್ಯಾತ್ಮಿಕ ನೆಲೆಯೊಂದು. ಈ ದೇವಾಲಯ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಗುಡಿ. ಇದು ಕೇವಲ ತಾಣವಲ್ಲ, ಇದು ತಪಸ್ಸಿನ ಪ್ರತೀಕ. ಇಲ್ಲಿ ತಪಸ್ಸು ಮಾಡಿದ ಋಷಿಗಳ ಶಕ್ತಿ ಇಂದಿಗೂ ವಾತಾವರಣದಲ್ಲಿ ಪ್ರತಿಧ್ವನಿಸುತ್ತಿದೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಹೃದಯದಿಂದ ಹರಿದು ಬರುವ ಆಧ್ಯಾತ್ಮಿಕ ತಂತಿಯೊಂದರ ಜೀವಂತ ನಿದರ್ಶನ. ಈ ಬೆಟ್ಟದ ತುದಿಯಲ್ಲಿ ನಿಂತು ಸ್ವಾಮಿಯ ದರ್ಶನ ಮಾಡಿದಾಗ ಭಕ್ತನ ಮನಸ್ಸು, ಆತ್ಮ, ಶರೀರ ಎಲ್ಲವೂ ಏಕಕಾಲದಲ್ಲಿ ಶುದ್ಧವಾಗುತ್ತವೆ. ನಮ್ಮೊಳಗಿನ ಮೌನಕ್ಕೆ, ಶ್ರದ್ಧೆಗೆ, ಪ್ರಾರ್ಥನೆಗೆ ಇದು ಒಂದು ಆಕಸ್ಮಿಕ ಶಕ್ತಿಯ ಸ್ಪರ್ಶದಂತಾಗುತ್ತದೆ. ನಮ್ಮ ಪುರಾತನ ಭಾರತೀಯ ಸಂಸ್ಕೃತಿಯಲ್ಲಿ ದೇವಸ್ಥಾನಗಳು ಕೇವಲ ಪೂಜಾ ಸ್ಥಳವಲ್ಲ, ಅವು ಜ್ಞಾನದ ದೀಪಗಳು, ಧರ್ಮದ ಬಿಂದುಗಳು, ಭಕ್ತಿಯ ನದಿಯ ಮೂಲಸ್ರೋತಗಳು. ಅಂಥದೇ ಒಂದು ದೀವಿಗೆ ಇಂದು ನೀವು ನೋಡಿದಿರಿ. ನಿಮ್ಮ ಜೆ. ಹೃದಯದಿಂದ ಮಾತನಾಡುತ್ತಿದ್ದೇನೆ. ನಾನು ಈ ಸುದೀರ್ಘ ಪ್ರಯಾಣವನ್ನು ಆರಂಭಿಸಿದಾಗ ನಾನೊಬ್ಬಂಟಿಯಾಗಿ ಹೊರಟಿದ್ದೆ. ಆದರೆ ಇಂದು ನಾನಿಲ್ಲಿ ನಿಂತು ಹೇಳಬಲ್ಲೆ, ನಾನು ಮಾತ್ರವಲ್ಲ, ನನ್ನ ಜೊತೆಗೆ ನೀವು ಎಲ್ಲರೂ ಈ ಪವಿತ್ರ ಪಥವನ್ನು ಹೆಜ್ಜೆ ಹೆಜ್ಜೆಯಾಗಿ ನಡೆಸುತ್ತಿದ್ದೀರಿ. ನನ್ನ ಚಾನಲ್ ಲೈಫ್ ಮೇಕ್ ಹ್ಯಾಂಡರ್ ಇದು ಕೇವಲ ಚಾನಲ್ ಅಲ್ಲ, ಇದು ಒಂದು ನಂಬಿಕೆಯ ಪ್ರಯೋಗ. ನಂಬಿಕೆಯಲ್ಲಿ ಬದುಕು ಬದಲಾಯಿಸಬಹುದೆಂಬ ಆಶಯದ ಮೂಲಸ್ಥಳ. ನಿಮ್ಮೊಡನೆ ಈ ಜ್ಞಾನಯಾತ್ರೆಯಲ್ಲಿ ನಾನು ಸಾಗುತ್ತಿದ್ದೇನೆ. ಈ ದೇವಾಲಯದ ಸನ್ನಿವೇಶಗಳನ್ನು ನಿಮ್ಮ ಮುಂದಿಡುವುದು, ಅದರ ಕಥೆಗಳನ್ನು ಹೇಳುವುದು, ಅದರ ಇತಿಹಾಸವನ್ನು ಮುಟ್ಟಿಸುವುದು, ಇದು ನನ್ನ ಜೀವನದ ಧ್ಯೇಯವಾಗಿದೆ. ನಾನು ಕೇವಲ ವ್ಲಾಗರ್ ಅಲ್ಲ, ನಾನು ನಿಮ್ಮೊಂದಿಗೆ ಭಕ್ತಿಯ ಪಥದಲ್ಲಿ ನಡೆಯುತ್ತಿರುವ ಪಾದಯಾತ್ರಿಕನು. ಈ ಕರ್ನಾಟಕ ಸಂಗಮ, ಇದು ನಾವೆಲ್ಲರೂ ಸೇರಿ ಕಟ್ಟುವ ಒಂದು ಸಾಂಸ್ಕೃತಿಕ ಸೇತುಬಂಧ. ಕರ್ನಾಟಕದ ಕೊನೆಯೊಂದು ಇತರೊಂದಿಗೆ ಸೇರಿಸುತ್ತಾ ದೇವರ ಮಹಿಮೆಯ ಕಾದಂಬರಿಯನ್ನು ಪೀಳಿಗೆಯಲ್ಲಿಗೆ ತಲುಪಿಸುವ ನಮನಯಾತ್ರೆ. ಈ ಧಾರಾವಾಹಿ ನನ್ನ ಕನಸು. ನಿಮ್ಮನ್ನು ಅದರ ಭಾಗವನ್ನಾಗಿ ಮಾಡುವುದು ನನ್ನ ಕೃತಜ್ಞತೆಯ ಪರಾಕಾಷ್ಠೆ.
ನೀವು ಈ ವಿಡಿಯೋ ನೋಡಿ ದೇವಾಲಯದ ಶ್ರೇಷ್ಠತೆಯನ್ನು ಅರಿತಿದ್ದರೆ ದಯವಿಟ್ಟು ಇದರ ದೀಪವನ್ನು ಇನ್ನೊಬ್ಬರ ಮನದೊಳಗೂ ಬೆಳಗಿಸಿ. ಲೈಕ್ ಮಾಡಿ, ಇದು ನನ್ನ ಪ್ರಯತ್ನಕ್ಕೆ ಬೆಂಬಲ. ಕಾಮೆಂಟ್ ಮಾಡಿ, ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಶೇರ್ ಮಾಡಿ, ಈ ದೇವಾಲಯದ ಕತೆ ಇನ್ನೂ ಹೆಚ್ಚಿನವರಿಗೆ ತಲುಪಲಿ. ಸಬ್ಸ್ಕ್ರೈಬ್ ಮಾಡಿ, ನಾವೆಲ್ಲರೂ ಒಟ್ಟಾಗಿ ಈ ಪವಿತ್ರ ಯಾತ್ರೆಯಲ್ಲಿ ಮುಂದೆ ಸಾಗೋಣ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ನಿಮ್ಮ ಪ್ರೋತ್ಸಾಹವೇ ನನ್ನ ನಡಿಗೆ. ನೀವು ಕಳುಹಿಸುವ ಪ್ರತಿಯೊಂದು ಮೆಸೇಜ್, ಪ್ರತಿಯೊಂದು ಕಾಮೆಂಟ್, ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಎಲ್ಲವೂ ನನ್ನ ಭಕ್ತಿಯ ದೀಪದ ಎಣ್ಣೆಯಾಗಿವೆ. ನಾನು ಬಂದಿರುವ ಪ್ರತಿಯೊಂದು ಕ್ಷೇತ್ರ, ಇಡೆಗೆಮನೆ ಇಟ್ಟಿರುವುದು ಕೇವಲ ಕ್ಯಾಂಪೆರ ಅಲ್ಲ, ನನ್ನ ಹೃದಯ. ಪ್ರತಿ ದೇವಾಲಯದೊಳಗಿನ ಪ್ರತಿಮೆ ನನ್ನೊಳಗಿನ ಭಕ್ತಿಯ ಪ್ರತಿರೂಪ. ನಾನು ನೋಡಿದ ಪ್ರತಿಯೊಂದು ಗೋಪುರ ನಿಮ್ಮ ಪಾಲಿಗೆ ತೆರೆದ ಐತಿಹಾಸಿಕ ಪುಟಗಳಂತೆ. ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದ ಇನ್ನೂ ಅನೇಕ ದೇವಾಲಯಗಳ ಇತಿಹಾಸಗಳಿವೆ, ಕಥೆಗಳಿವೆ, ಅನುಭವಗಳಿವೆ. ಇದು ಕೇವಲ ಒಂದು ಮುಕ್ತಾಯವಲ್ಲ, ಇದು ಮುಂದಿನ ಅಧ್ಯಾಯಕ್ಕೆ ಒಂದು ನಿಲ್ದಾಣ. ಇನ್ನು ಮುಂದೆ ನೀವು ನೋಡಲಿರುವ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಕೇವಲ ಚಿತ್ರಣವಲ್ಲ, ನಿಮ್ಮ ಪ್ರವಾಹದ ಭಾಗವಾಗಿರುತ್ತೇನೆ. ನಿಮ್ಮ ಜೆ, ನಿಮ್ಮ ಸ್ನೇಹಿತ, ನಿಮ್ಮ ಕಥೆಗಾರ, ನಿಮ್ಮ ಆತ್ಮೀಯ ಯಾತ್ರೆಗಾರ. ನಾವು ಒಟ್ಟಾಗಿ ಕರ್ನಾಟಕ ಸಂಗಮಯ ದಾರಿ ಹಿಡಿದಿದ್ದೇವೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕೇಳಬಹುದು. ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ನನ್ನ ಶಕ್ತಿ. ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ.